ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ವಿಶು ಪಡೀಲ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿ ಎಸ್ ಪಿ. ಹಾಯ್ ಹಲೋ ನಮಸ್ತೆ ದೋಸ್ತರ, ಭಾಳ ದಿನ ಆಯಿತು ಒಂದು ವಿಡಿಯೋ ಹಾಕಿಲ್ಲ ಅಂತ ಎಲ್ಲರೂ ಕೇಳಾಕತ್ತಿದ್ರು. ಅದಕ್ಕೋಸ್ಕರ ಒಂದು ಸ್ಪೆಷಲ್ ದಿನ ಬಂದೀವಿ ನಾವು. ಆ ಸ್ಪೆಷಲ್ ದಿನ ಯಾವುದಪ್ಪ ಅಂದರೆ ನಮ್ಮ ದಿನ. ನಮ್ಮ ದಿನ ಅಂದರೆ ನನ್ನ ಹುಟ್ಟುಹಬ್ಬದ ದಿನ. ಇವತ್ತು ಎಲ್ಲಿ ಬಂದೀವಂದ್ರೆ ಒಂದು ಜಬರ್ದಸ್ತ್ ಪ್ಲೇಸ. ಇದಕ್ಕಿಂತ ಮೊದಲು ನೀವು ಏನಾದರೂ ನನ್ನ ಹಳೆ ಫಾಲೋವರ್ಸ್ ಇದ್ದಿದ್ರೆ, ಏನಾದರೂ ಒಂದು ಯೂಟ್ಯೂಬ್ ಫಾಲೋವರ್ಸ್ ಇದ್ದರೆ ನಿಮಗೆ ಗೊತ್ತಾಗ್ತೈತಿ. ಒಂದು ಹಿಂದಿನ ಪ್ಲೇಸ್ ಏನು ನೋಡಿದ ಕೂಡಲೇ ನಿಮಗೆ ಗೊತ್ತಾಗ್ತೈತಿ ಅದು ಯಾವ ಪ್ಲೇಸ್ ಅಂತೇಳಿ. ಫಾಯೆ ಅನ್ನೋ ಜಂಗಲ್ ರೆಸಾರ್ಟ್ಗೆ ಬಂದೀವಿ. ಫಾಯೆ ಬೈಸನ್ ಜಂಗಲ್ ರೆಸಾರ್ಟ್ಗೆ ಬಂದೀವಿ. ಇದಕ್ಕಿಂತ ಮೊದಲು ನಮ್ಮ ರ್ಯಾಂಡಿ ಭಾಯ್ ನನ್ನ ಜೊತೆ ಇದಾನವ. ಆ ರ್ಯಾಂಡಿ ಭಾಯ್ ಬರ್ಡೇಗೆ ಬಂದಿದ್ವಿ. ಈ ಒಂದು ಇಂಥ ಒಂದು ಪ್ಲೇಸ್ ಒಳಗೆ ಎಂಜಾಯ್ ಮಾಡೋಕ್ಕೆ ಬಂದೀವಿ. ನಮ್ಮದೇ ಆದಂತಹ 2 ದಿನವನ್ನು ಫ್ರೀ ಮಾಡ್ಕೊಂಡ ಈ ಒಂದು ಜಂಗಲ್ ರೆಸಾರ್ಟ್ಗೆ ಬಂದೀವಿ. ಇಲ್ಲಿ ನಮ್ಮ ಬರ್ಡೇಯನ್ನು ನಾವು ಆಚರಣೆ ಮಾಡ್ಕೊಳ್ಳೋರಿದ್ದೀವಿ. ಈ ಒಂದು ಏರಿಯಾ ಹೆಂಗೈತಿ ಮತ್ತು ಈ ಏರಿಯಾಕ್ಕೆ ಬರಬೇಕಾದ್ರೆ ಎಲ್ಲಿಂದ ಹೆಂಗೆ ಬಂದ್ವಿ ಅನ್ನೋದ ನಾನು ನಿಮಗೆ ಹೇಳ್ತೀನಿ. ಬನ್ರಿ ಈ ಒಂದು ವಿಡಿಯೋವನ್ನ ನಾವೆಲ್ಲರೂ ಕೂಡಿ ಎಂಜಾಯ್ ಮಾಡೋಣಂತ. ಮರುಭೂಮಿ ನಡುವಲ್ಲಿ ಕಂಡಾವೋ ಚಿಲುಮೆಯೇ, ಕನಸುಗಳ ರಾಶಿಯನು ತಂದಾವೋ ಚೆಲುವೆಯೇ, ಒಣ ಒಂಟಿ ಜೀವದ ಕೂಗಿಗೆ ತಂಗಾಳಿ ತಂದವೋ ದೈವವೇ, ನಿನಗೇನು ನಾನು ನೀಡಲೇ ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ, ಉಸಿರೇ ನೀನು ಗೆಳತಿಯೇ, ನನ್ನನ್ನು ನಡೆಸೋ ಸಾತಿಯೇ, ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ, ಉಸಿರೇ ನೀನು ಗೆಳತಿಯೇ. ಇಲ್ಲಿ ಏನ್ ಮಾಡಾಕ್ತೀವಿ ಅಂದ್ರೆ ನಾವು ಇಂಥ ಒಂದು ಜಾಗದಾಗ ಬಂದು ಒಂದು ಸ್ವಲ್ಪ ಫೋಟೋ ತಕ್ಕೊಳ್ಳಿಲ್ಲ ಅಂದ್ರೆ ಹೆಂಗ, ಫೋಟೋ ಸೆಷನ್ ಆಗ್ಲಿಲ್ಲ ಅಂದ್ರೆ ಹೆಂಗ. ಸೊ ಎಲ್ಲರೂ ಎಂಜಾಯ್ ಮಾಡಾಕತ್ತಾರ ತಮ್ಮ ಇಲ್ಲ ಹೆಂಗೆ ಪೋಸ್ ಕೊಡೋದ ಏನ. ಈಗ ಏನ್ ಮಾಡಿದ್ವಿ ರೀ, ಮ್ಯಾಗ್ ನಿಂತಿದ್ದು, ಮ್ಯಾಗ್ ಇದ್ರ ಹತ್ರ ನಿಂತಿದ್ವಿ ರೀ. ಹಂಗ್ ಫೋಟೋ ತಕೊಂಡು ಅದಾದ್ಮೇಲೆ ಇಲ್ಲಿ ಕುತ್ಕೊಂಡು ಫೋಟೋ ತಕ್ಕೋತೀವಿ. ಮಂಜುಮಲ್ ವಾಯ್ಸ್ ನಮ್ಗೆ ನೆನಪಾಗ್ತೈತಿ. ಅಲ್ಲಿ ನೋಡ್ರಿ ನಮ್ಮ ಫೋಟೋಗ್ರಾಫರ್ ಹೆಂಗಿದೆ ನೋಡ್ರಿ, ಏನೇನ್ ಜುಗಾಡ್ ಮಾಡತ್ತಾನ ನೋಡ್ರಿ ನಮ್ಮ ಫೋಟೋಗ್ರಾಫರ್ ಹೆಂಗ್ ಜುಗಾಡ್. S24 ತೆಳಗಿಟ್ಟಿದನು. S24 ಅಲ್ಟ್ರಾ ಏನದು. ಸೊ ಅದನ್ನೆಲ್ಲ ಬಿಟ್ಟು ಐಫೋನ್ದಾಗ ಫೋಟೋ ತೆಗ್ಯದ. ಬಾ 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 ಏನಾಗತ್ತಂತ ನೋಡಿ ಕೆಲ್ಸ. ಸಿರಿ ಆಹಾ ಆಹಾ ಇಲ್ಲಿ ರೀಲ್ಸ್ ಬಗ್ಗೆ ಮಾತುಕತೆ ನಡೆದವು. ರೀಲ್ಸ್ ಯಾವ್ದು ನೋಡೋದು ಯಾವುದಿಲ್ಲ ಅಂತೇಳಿ. ನೀವೇನಾದರೂ ಈ ಒಂದು ರೀಲ್ಸ್ಗಳನ್ನು ನೋಡಬೇಕು, ಈ ಒಂದು ನಾವು ಎಂಜಾಯ್ಮೆಂಟನ್ನು ನೋಡಬೇಕು ಅಂದರೆ ಇದಕ್ಕಿಂತ ಮೊದಲು ಯೂಟ್ಯೂಬ್ದಾಗ ಹಾಕೋಕ್ಕಿಂತ ಮೊದಲು ನಾನು ನನ್ನ ಇನ್ಸ್ಟಾಗ್ರಾಮ್ಗಳಿಗೆ ಹಾಕಿರ್ತೇನೆ. ಇನ್ಸ್ಟಾಗ್ರಾಮ್ಗಳ್ದಾಗ ಭಾಳ ಮೊದಲು ನಾನು ಅಪ್ಡೇಟ್ ಮಾಡಿರ್ತೇನೆ. ಸೊ ದಯವಿಟ್ಟು ಯಾರಾದರೂ ಯೂಟ್ಯೂಬ್ ಒಳಗೆ ನೋಡ್ತಿದ್ರೆ ಇನ್ಸ್ಟಾಗ್ರಾಮ್ ಒಳಗೆ ಹೋಗಿ ನೋಡ್ರಿ. ನಂದು ಐಡಿಯಾ ಹೇಳು. VSP_29. ಯಸ್, ಅಲ್ಲಿ ಏನು ಸಿಗ್ತೈತಿ ಫಾಲೋ ಮಾಡ್ರಿ, ಅಲ್ಲಿ ಎಲ್ಲಾನು ಸಿಗ್ತಿದೆ. ಫಸ್ಟ್ ಫಾಲೋ ಮಾಡ್ರಿ. ಓಕೆ, ಥ್ಯಾಂಕ್ ಯು. ಯಾವ್ಯಾವುದು ರೀಲ್ಸ್ ಮಾಡ್ಬೇಕು ಅನ್ನೋದು ಇಲ್ಲಿ ಡಿಸ್ಕಸ್ ನಡೆದೈತಿ. ದ ಸೌಂಡ್ ಬಾಕ್ಸ್ ಈಸ್ ಹಿಯರ್. ಇದನ್ನ ಹಚ್ಚಿ ನಾವು ಎಂಜಾಯ್ ಮಾಡೋರ್ದೇವಿ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಬಾಯ್ಸ್ ಅಂಡ್ ಗರ್ಲ್ಸ್, ಬಹಳ ದಿನಗಳ ನಂತರ ನಾನೊಂದು ಲಾಗ್ ಅನ್ನ ಶುರು ಮಾಡಿದ್ದೀನಿ. ಅದು ನನ್ನ ಜನ್ಮ ದಿನದಂದೇ ಈ ಒಂದು ಲಾಗ್ ಶುರು ಮಾಡಿದ್ದೀನಿ. ಮತ್ತು ಇದಕ್ಕೇನಂದ್ರೆ ಫಸ್ಟ್ ಬಹಳ ದಿನ ಆಯಿತು ನಮ್ಮ ದ್ರೋಣಾಚಾರ್ಯರನ್ನ ನಾವು ಹಾರಿಸಿಲ್ಲ. ಸೊ ದ್ರೋಣಾಚಾರ್ಯರನ್ನ ಹಾರಿಸೋಣ ಅಂತ ಈ ಒಂದು ಪ್ರಕೃತಿಯ ಸೌಂದರ್ಯವನ್ನ ನಮ್ಮ ದ್ರೋಣಾಚಾರ್ಯರ ಕಣ್ಣಿನ ಮೂಲಕ ಸವಿಯೋಣ ಅಂತ. ಬನ್ರಿ, ದ್ರೋಣಾಚಾರ್ಯರ ಹಾರ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ, ಬಟ್ ವಿ ವಿಲ್ ಟ್ರೈ ಅವರ್ ಬೆಸ್ಟ್. ದ್ರೋಣಾಚಾರ್ಯರೇ, ಓವರ್ ಟು ಯು. ಬನ್ರಿ ಎಂಜಾಯ್ ಮಾಡೋಣಂತ ಇದೊಂದು.
ಗಮ್ಯವೇ ಅದೆಲ್ಲಿಯಲ್ಲಿ ನೀನು ಸಾಗುವೆ ಇದೆಲ್ಲಿಯಲ್ಲಿ ನಾನು ಈ ಚೇತನ ನಿಕೇತನ ಆಗಬೇಕು ಎಂದು ಅಲೆ ಅಲೆಯುತ್ತ ಜಗ ಮರೆಯುತ್ತ ಕಳೆದು ಹೋಗುತ್ತಾ ಗಮ್ಯವೇ ಅದೆಲ್ಲಿಯಲ್ಲಿ ನೀನು ಸಾಗುವೆ ಇದೆಲ್ಲಿಯಲ್ಲಿ ನಾನು ಈ ಜೀವನ ಒಂದು ಯಾತ್ರೆಯು ನೂರಾರು ಎಲ್ಲಿ ಕವಲು ದಾರಿ ಈ ಜೀವಕ್ಕೆ ಚುಚ್ಚುದೇತಕ್ಕೆ ಆಗಾಗ ನೆನಪು ಎಂಬ ಚೂರಿ ಹೊರಟೆನು ಹುಡುಕಲು ಈ ಸಂತೆಯಲ್ಲಿ ಹೊರಟೆನು ಹುಡುಕಲು ಈ ಸಂತೆಯಲ್ಲಿ ನನ್ನೆರ ಗಮ್ಯವೇ ಅದೆಲ್ಲಿಯಲ್ಲಿ ನೀನು ಸಾಗುವೆ ಇದೆಲ್ಲಿಯಲ್ಲಿ ನಾನು ಗಮ್ಯವೇ ಅದೆಲ್ಲಿಯಲ್ಲಿ ನೀನು ಸಾಗುವೆ ಇದೆಲ್ಲಿಯಲ್ಲಿ ನಾನು ಎಲ್ಲಿ ನಾನು ಅದು ಇದೆ ಅಲ್ರು ಬಡ್ಡೆ ಹಿಂಗೆ ಬನ್ನಿ ಆಮೇಲೆ ಮಾಡೋರು ಇದು ಅವಳು ಬರ Happy birthday to you. Happy birthday to you. Wish you Anna. Happy birthday to. Hey, wait. Candle. ಅಲ್ಲ ಮೊದಲೇನಂದ್ರಿ ಕೇಕ್ ತಂದಿಲ್ಲ ಏನಿಲ್ಲ ಅಂತ ಹೇಳಿ ಹಂಗಪ್ಪ ಬರ್ಡೇ ಹೋಗಿದೀವಿ ಮಾಡ್ಕೊಂಡ್ ಬರೋಣ ಅಂತ ಹೇಳಿ ಈಗ ಬೈಯಲ್ಲಿ ಕುಡ್ದ ಹೋಗಿದ್ದಾವ ಹೇಳಿ ಏನ್ ಹೇಳು ಇದು ಎದಕ್ ತಂದಿತ್ತು ಹೇಳು ಹತ್ರದಲ್ಲಾಗ ತಂದಿರ್ತದೆ ನೀ ಬೇರೆ ಬಾಕ್ಸ್ ಓಪನ್ ಮಾಡಿ ನಿಂಗೆ ತೋರಿಸಲ್ಲ ಇಲ್ಲ ಏನು ಕೂಲ್ ಡ್ರಿಂಕ್ಸ್
ಬಡಿ ತಂದ್ರೆ ಯಾವಾಗಿಟ್ರಿ ನಾ ಗಾಡಿ ನನ್ನ ಕಡೆ ಆಯ್ತು. ನಾವ್ ಹಂಗಲ್ಲ ಬೆಂಕಿ ನಾವು ಯಾವಾಗ ಬೆಂಕಿ ಇವತ್ತು ಇಲ್ಲಿ ಇದ್ರೋಗೈತು ಇಲ್ಲಿ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ವಿಶ್ ಯು ಅಣ್ಣ ಹ್ಯಾಪಿ ಬರ್ಡೇ ಟು ಯು ಬ್ಲೆಸ್ ಯು ಹ್ಯಾಪಿ ಬರ್ಡೇ ಟು ಯು ಬಾರಿ ಬಾರಿ ದಿನ ಆಯೇ Thanks a lot, bye. All of you, thank you very much. ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಡಿಗಿ ಹಿಡಿದು ಏ ಅಸಲಾಮ್ ಬಾರೋ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಬಾಯ್ಸ್ ಅಂಡ್ ಗರ್ಲ್ಸ್, ಇವಾಗ ಜಸ್ಟ್ ಬರ್ಡೇ ಮಾಡಿದ್ವಿ, ಫ್ರೆಶ್ ಆದ್ವಿ. ಅದಾದ ನಂತರ ಸ್ವಲ್ಪ ಕೂತ್ ಎಲ್ಲರೂ ಮಾತಾಡಿದ್ವಿ, ಪಾರ್ಟಿ ಮಾಡಿದ್ವಿ. ಇಲ್ಲೇ ನೀವು ನೋಡ್ಬೋದು. ಇವಾಗ ಆದ್ರೂ ಇಸ್ಪೀಟ್ ಆಡ್ತಾ ಇದ್ದಾರೆ ಅವ್ರ. ಇಸ್ಪೀಟ್ ಅಂತ ಏನೇ ಭಾಳ ರೊಕ್ಕ ಹಚ್ಚಿ ಹಿಂಗೆ ಅಲ್ಲ, ಹಂಗೆ ಜಸ್ಟ್ ಟೈಮ್ ಪಾಸ್ಗೋಸ್ಕರ ಆಡಕತ್ತೀವಿ. ಅದಾದ ನಂತರ ಇವಾಗ ಊಟ ಅಂತೂ ರೆಡಿ ಐತಿ. ಊಟನೂ ನಾವು ಎಲ್ಲನೂ ಆ ಕಡೆಯಿಂದ ತಂದಿದ್ವಿ, ಇಲ್ಲೇನೂ ಇಲ್ಲ. ಅಲ್ಲಿಂದ ಏನು ತರ್ತೇವೋ ಅದನ್ನ ಇಲ್ಲಿ ಮಾಡಿಕೊಡ್ತಾರೋ. ಸೊ ಜಬರ್ದಸ್ತ್ ಆದಂತಹ ಪ್ಲೇಸ್ ಐತಿ, ಎಂಜಾಯ್ ಮಾಡಿದ್ವಿ. ಒಂದು 20 ಜನರ ನಡುವೆ ಮಾಡ್ಕೊಳ್ಳೋ ಬರ್ಡೇಗಿಂತ ಒಂದು 3-4 ಜನರ ನಡುವೆ ಮಾಡ್ಕೊಳ್ಳೋ ಬರ್ಡೇ ಭಾಳ ಸ್ಪೆಷಲ್ ಇರ್ತೈತ್ರಿ. ಅದು ಮತ್ತು ನಮಗೆ ಮನಸ್ಸಿಗೆ ಹತ್ತಿರ ಆದವ್ರ ಜೊತೆ ಈ ಒಂದು ಬರ್ಡೇ ಮಾಡ್ಕೊಳ್ಳೋದು ಒಂದು ಭಾಳ ವಿಶೇಷ ಇರ್ತೈತಿ. ಅದಕ್ಕೋಸ್ಕರ ನಾ ಈ ಒಂದು ಪ್ಲೇಸಿಗೆ ಬಂದಿದ್ನಿ. ನಾವು ಇರ್ತಾ ಇರೋದು ಈ ಒಂದು ಈ ರೂಮದು ಬೇಕಾದ್ರೆ ನಿಮಗೆ ಆಮೇಲೆ ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ನಮ್ಮ ಗಾಡಿ ಅಲ್ಲಿದ್ದೈತಿ, ನಮ್ಮ ದೋಸ್ತರು ಇಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟಾರೆ. ಅವ್ರು ತೋರಿಸ್ತೀನಿ. ದೇ ಆರ್ ಎಂಜಾಯಿಂಗ್ ದೇರ್ ಓನ್ ಟೈಮ್. ಸೊ ಈ ರೀತಿ ನಮ್ಮ ಒಂದು ಬರ್ಡೇ ದಿನವನ್ನು ಎಂಜಾಯ್ ಮಾಡ್ತಾ ಇದ್ದೀವಿ. ನಾಳೆ ಎಲೆಕ್ಷನ್ ರಿಸಲ್ಟ್ ಐತಿ. ಎಲೆಕ್ಷನ್ ರಿಸಲ್ಟ್ ಕೇಳ್ತಾ ಮನೆಗೆ ಹೋಗ್ಬೇಕಾಗೈತಿ. ಊಟದ ವ್ಯವಸ್ಥೆನೂ ಇಲ್ಲೇ ಐತಿ. ಸೊ ಬನ್ನಿರಿ, ಊಟ ಏನೇನು ಮಾಡ್ಯಾರ ಅಂತೇಳಿ ಏನೇನು ನೋಡೋಣ ಅಂತ. ನಾವು ಸ್ಪೆಷಲ್ ಊಟನೂ ಹೇಳಿದ್ದೀವಿ. ಆ ಊಟ ಏನೇನಾಗೈತಿ ಏನೇನಿಲ್ಲ ಎಲ್ಲ ಕೆಳಗೆ ಹೋಗಿ ತೋರಿಸ್ತೇನಂತ ಬರ್ರಿ. ಆಡೋರು ಇಲ್ಲಿ ಆಡಲಿ ಅನ್ಕಸ್ತಕ್ಕ ನಾನು ನಿಮಗೆ ರೂಮ್ ತೋರಿಸ್ತೇನೆ. ರೂಮ್ ಒಳಗೆ ಏನೇನು ಅಂತೇಳಿ. ರೂಮ್ ಅಂತೂ ಜಬರ್ದಸ್ತ್ ರೂಮ್ ಐತ್ರಿ. ಸೊ ಇಲ್ಲಿ ಏನೇನೈತಪ್ಪ ಅಂದ್ರೆ 2 ಜನ ಮಲ್ಕೊಳ್ಳೋಷ್ಟು ಜಾಗ ಐತಿ. ಇಲ್ಲಿ ಚಾರ್ಜರ್ ಕಿಟ್ ಐತಿ. ವಿನಾದಿ ಗ್ರೇಟ್. ಸೊ ಅದಾದ ನಂತರ ಒಂದು ಫ್ಯಾನ್ ಕೊಟ್ಟಿರ್ತಾರೆ ಹಿಂಗೆ. ಆಮೇಲೆ ಮ್ಯಾಗ್ POP ಮಾಡ್ಯಾರು. ಈ ಕಡೆ ಒಂದು ಕಿಟಕಿ ಇವು ಬಿಟ್ಟಾರ ಈ ಕಡೆ. ಆಮೇಲೆ ಇಲ್ಲಿ ನೀವು ಯಾರಾದರೂ ಜಾಸ್ತಿ ಬಂದಿದ್ರೆ ಇವೆಲ್ಲ ಹಾಸ್ಕೊಂಡು ಇಲ್ಲೇ ಮಲ್ಕೋಬೋದು. ಅಂದರೆ ಒಂದು 4-5 ಜನ ಬಂದಿದ್ರು ಇಲ್ಲಿ ಮಲ್ಕೋಬಹುದು. ರೂಮ್ ಅಂತೂ ನಮಗೆ ಭಾಳ ಸ್ಪೆಷಲ್ ಐತಿ. ಅದು ರೂಮ್ ನಮಗೇನಿದೇನು ಭಾಳ ಕೆಟ್ಟ ಅನಿಸ್ಲಿಲ್ಲ. ಪ್ರತಿಯೊಬ್ಬರಿಗೂ ಪರ್ ಹೆಡ್ 500 ರೂಪಾಯಿ ತೊಗೊಂಡವ್ರಿ. 500 ರೂಪಾಯಿ ಒಳಗೆ ನಿಮಗೆ ಇದೆಲ್ಲ ರೂಮ್ ಸಿಕ್ಕಿರ್ತೈತಿ. ಇಲ್ಲಿ 2 ಜನ ಮತ್ತು ಅಚ್ಚ ಕಡೆ ಒಂದು 2 ಜನ, ಅಂದರೆ 2 ರೂಮ್ ತೊಗೊಂಡೇವು ನಾವು. ಟೋಟಲ್ 2500 ರೂಪಾಯಿಗೆ 2 ರೂಮ್ ಸಿಕ್ಕೈತಿ ನಮಗೆ. ಪರ್ ಹೆಡ್ 500 ರೂಪಾಯಿ. ಅಂದರೆ ನಾವು 5 ಜನ ಬಂದೀವಿ. 2500 ರೂಪಾಯಿ ನಾವು ಖರ್ಚು ಮಾಡತ್ತೀವಿ. ಇದ್ರೊಳಗೆ ನಮಗೇನು ನಾವು ತಂದಿರ್ತೀವಲ್ಲ ಆ ಕಡೆಯಿಂದ, ಆ ಊಟನೂ ಅವ್ರ ಕಡೆಯಿಂದ, ಅಂದ್ರೆ ಅದನ್ನು ತಯಾರು ಮಾಡಿ ನಮಗೆ ಬಡಿಸ್ಕೊಡ್ತಾರೆ. ಸೊ ಭಾಳ ಸ್ಪೆಷಲ್ ಅಂದ್ರೆ ಸ್ಪೆಷಲ್ ಐತಿ. ನಾಳೆ ಮುಂಜಾನೆ ನೀವು ಒಂದು ಸ್ವಲ್ಪ ಏನಾದರೂ ಒಂದು ಭಾರಿ ವ್ಯೂ ಸಿಕ್ಕಿದ್ರೆ ಅದು ವಿಡಿಯೋ ಮಾಡಿ ಹಾಕ್ತೇನಂತ. ಸೊ ಸ್ಟೇ ಟ್ಯೂನ್ ಆಗಿರಿ, ನನ್ನ ಚಾನಲ್ ಒಳಗೆ ಸ್ಟೇ ಟ್ಯೂನ್ ಆಗಿರಿ. ಮತ್ತೆ ಸಿಗೋಣ ಅಂತ. ಎಂಜಾಯ್ ಮಾಡತ್ತಾರವ್ರ ಮಾಡಲಿ. ನಾವು ಊಟಕ್ಕೆ ಹೋಗೋದೈತಿ. ಊಟಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಆಟ ಆಡ್ತೇವೆ ಅನ್ನಕತ್ತಾರವ್ರ. ಸೊ ಆಡಲಿ, ಬಂದೇವು ಅದಕ್ಕೆ ಅಲ್ಲ. ಫ್ರೆಂಡ್ಸು, ಫ್ಯಾಮಿಲಿ ಇವ್ನು ಬಿಟ್ರೆ ಮತ್ತೇನೈತ್ರಿ ಜೀವನದಾಗ. ಮಾಡಲಿ, ಅವ್ರು ಎಂಜಾಯ್ ಮಾಡಲಿ. ನಾವು ಆಮೇಲೆ ಊಟಕ್ಕೆ ಹೋಗೋಣ ಅಂತ. ಊಟದಾಗ ಏನೇನೈತೆ ಅನ್ನೋದು ತೋರಿಸ್ತೀನಿ. ಆಮೇಲೆ ಮತ್ತೆ ಸಿಗೋಣ. ಲವ್ ಯು. ಇದು ನೋಡ್ರಿ, ನಾವು ಊಟ ಮಾಡೋಕ್ಕೆ ಹೋಗ್ತಾ ಇರುವಂಥ ಪ್ಲೇಸ್. ಇಲ್ಲಿ ಒಳಗಡೆ ಇಲ್ಲಿ ಊಟವನ್ನು ನಮಗೆ ಕೊಡ್ತಾರಂತ. ರ್ಯಾಂಡಿ ಬಾಯಿ ಮೊದಲು ಹೋಗಿ ನಿಂತಿದ. ಮೊದಲು ಹಸುವಾಗ್ಯಾವ ಅಂದ್ರೆ ಬಿಡು ಮಗ ಅಲ್ಲ. ಸೊ ದಿಸ್ ಇಸ್ ದ ಪ್ಲೇಸ್. ನಾವು ಭಾಳ ಸ್ಪೆಷಲ್ ಆಗಿ ಮಾಡ್ತಾರೆ ಇವ್ರ.
बाई ನಿಮ್ಮ ಹೆಸರೇನು दादा तुमचं नाव परसू पाटील ನಮ್ಮ ಅಂತಮ್ಮ भाऊबंद चिकन ड्राय ಭಾರಿ ಊಟ ಕೊಡ್ತಾರ್ರಿ ಇವ್ರ ಮತ್ತು ಇಲ್ಲಿ ಸ್ಪೆಷಲ್ ಅನ್ನ ತಿನ್ಬೇಕು ನೀವೆಲ್ಲರೂ ಸೊ ಸ್ಪೆಷಲ್ ಊಟವನ್ನು ನಾವು ಇವಾಗ ಸವಿತಾ ಇದ್ದೀವಿ ಊಟ ಮಾಡಿ ಆಮೇಲೆ ಸಿಗ್ತೀವಂತ ಬೈ ಹೆಂಗಿದೆ ಊಟ ತಿಂದಿಲ್ಲೋ ಈ ರ್ಯಾಂಡಿ ಬಾಯ್ ಬರ್ಡೇಗೆ ನಾವು ಬಂದಿದ್ವಿ ಅವಾಗಂತೂ ಮುಂಜಾನೆ ಎದ್ದು ಚಹಾ ಕುಡಿಬೇಕು ಬೈ ಅಸ್ಲಂ ಚಹಾ ಕುಡಿಬೇಕು ನೀ ಹಾ ಇಲ್ಲಿ ಬಂದು ಚಹಾ ಕುಡಿಬೇಕು ಜಬರ್ದಸ್ತ್ ಚಹಾ ಸೊ ಊಟನೂ ಹಂಗೈತಿ ಚಹಾನು ಹಂಗೈತಿ ಯಾರಾದರೂ ಈ ಒಂದು ಪ್ಲೇಸಿಗೆ ಬರಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಒಳಗೆ ಈ ಒಂದು ಪ್ಲೇಸದ ಬಗ್ಗೆ ಮಾಹಿತಿ ಹಾಕಿರ್ತೀನಿ ಇನ್ಫಾರ್ಮೇಷನ್ ಹಾಕಿರ್ತೀನಿ ದಯವಿಟ್ಟು ಆ ಇನ್ಫಾರ್ಮೇಷನ್ನ ತಕ್ಕೊಂಡ ನೀವು ಬರ್ರಿ ಇದಕ್ಕಿಂತ ಮೊದಲು ನಾವು ಬಂದಿದ್ವಿ ಮಳೆಗಾಲ ಒಳಗೆ ಇವತ್ತು ಬಂದೀವಿ ಇನ್ನು ಮಳೆಗಾಲ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ಮತ್ತು ಮಳೆಗಾಲ ಒಳಗೆ ಬಂದೇ ಬರ್ತೀವಿ ಅದಕ್ಕೆ ಯಾಕೆ ಬರ್ತೀವಿ ಅಂದ್ರೆ ರ್ಯಾಂಡಿ ಬಾಯ್ ಬರ್ಡೇಗೋಸ್ಕರ ಸೊ ರ್ಯಾಂಡಿ ಬಾಯ್ ಬರ್ಡೇಗೂ ಮತ್ತೆ ಇಲ್ಲೇ ಬರ್ತೀವಿ ನಾವು ಅಂಥ ಪ್ಲೇಸ್ ಐತಿ ದಯವಿಟ್ಟು ಯಾರಾದರೂ ನೋಡ್ತಿದ್ರೆ ಯಾರಾದರೂ ಈ ಒಂದು ಹೋಟೆಲ್ ಬಗ್ಗೆ ವಿಚಾರ ಮಾಡ್ತಿದ್ರೆ ದಯವಿಟ್ಟು ಒಮ್ಮೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿರಿ ಬರ್ರಿ ಊಟ ಮಾಡೋದು ಅಂತ ಎಲ್ಲರೂ ಊಟ ಮಾಡತ್ತರು ನಾವು ಊಟ ಮಾಡ್ತೀವಿ ಅಂತ ಬೈ ನೀ ತಿನ್ನೋದು ನೋಡ್ರ ನನಗೆ ಅರ್ಥ ಆಗೈತಿ ಊಟ ಭಾಳ ಕೆಟ್ಟೈತಿ ಹೇಳಿ ನಿನ್ನ ಬಾಯಿಂದ ಹೇಳಿ ಊಟ ಹೆಂಗೆ ಮಸ್ತ್ ಅಂದ್ರೆ ಮಸ್ತ್ ಆಯ್ತು ಮಸ್ತ್ ಅಂದ್ರೆ ಮಸ್ತ್ ಅನ್ನ ಹೆಂಗಿತ್ತು ಹೇಳಿ ರೈಸ್ ಬಗ್ಗೆ ಹೇಳಿ ನಂಬರ್ ಹಾಂ ಯಾವ ರೈಸ್ ಅದು ಡ್ರೈನಿ ಇಂದಾಯಿನಿ ಹಾಂ ಜಬರ್ದಸ್ತ್ ಇತ್ತು ಮಸ್ತ್ ಆಗೈತಿ ಕರೆ ನಾ ಯಾರೂ ಊಟ ಬಿಡ್ಲಿಲ್ರಿ ಯಾರೂ ಊಟ ಬಿಡ್ಲಿಲ್ಲ ನಾರ್ ಹಿಂಗ್ ನೆಕ್ ತಿನ್ನಿ ಅದ್ರ ರೈಸ ಜಗೋದಿತ್ತು ಏನ್ ಜಬರ್ದಸ್ತ್ ಏನು ಹಾಕಿ ಕೊಡ್ತಂತ ಮಸ್ತ್ ಅಣ್ಣ ಊಟ ಹೆಂಗಿತ್ರಿ ನಾ ಬ್ಯಾಂಕಿ ರೀ ಅಂದ್ರೆ ಇದ್ರ ಕರ್ತೃ ಯಾರು ಗೊತ್ತೈತೇನ್ರಿ ದ ग्रेट पाटील भाई परसू पाटील भाई दादा एवढं छान केलंय म्हणजे आज नाही आम्ही किती दिवसपासून बघतो म्हणजे एक तीन टाइम झालं आम्ही इथे आलो 4 टाइम मस्त मस्त झालं मस्त झालंय परसू भाई थँक्यू आणि आमचं नाव सांगून कोण तर आलं तर त्यांना असंच ट्रीट करा हा